ಸರ್ ಏನು ಗೊತ್ತಾ, ಇಲ್ಲ ಸರ್, ನಾವು ವಿ ಹ್ಯಾವ್ ಟೇಕನ್ ಅ ಸ್ಟ್ಯಾಂಡ್. ನಾವು ಸ್ಟ್ಯಾಂಡ್ ಮಾಡಿಬಿಟ್ಟಿರಿ. 27ನೇ ತಾರೀಕು 150 ಸಿನಿಮಾ ಬಂದರೂ ಪರವಾಗಿಲ್ಲ, ಬಂದೇ ಬರ್ತೀವಿ. ಸಿಂಪಲ್. ವಿ ಆರ್ ಕಮ್ಮಿಂಗ್, ವಿ ಆರ್ ರಿಲೀಸಿಂಗ್ ಆನ್ 27th. ಯಾಕಂದರೆ ಕಂಟೆಂಟ್ ಮೇಲೆ ಹೋಗುತ್ತೆ. ಸೊ ನಿಮಗೆ ಒಂದು ಉದಾಹರಣೆನೇ ಇದೆ ಕನ್ನಡ ಸಿನಿಮಾದು. ರಂಗಿತರಂಗ ಅಂತ ಸಿನಿಮಾ ಬಂದಾಗ ಬಾಹುಬಲಿ ಅಗೇನ್ಸ್ಟ್ ಬಂತು. ಎಲ್ಲರೂ ಇದೇನು ಬೇಕಿತ್ತಾ ಅಂತ ಕೇಳಿದ್ರು ಅವಾಗ. ಈಗ ರಿಲೀಸ್ ಮಾಡಿಲ್ಲ ಅಂದರೆ ನೀವೇ ಕೇಳ್ತೀರಾ ಇನ್ನೂ ರಿಲೀಸ್ ಆಗಿಲ್ಲ ಅಂತ, ಅದಕ್ಕೆ ಪ್ಲಸ್ ಆರ್ ಮೈನಸ್? ಇಲ್ಲ ಸರ್, ಮಾಡ್ತಾ ಇಲ್ಲ ಸರ್. ವಿ ಹ್ಯಾವ್ ಅ ಡೀಸೆಂಟ್ ಥಿಯೇಟರ್ ಸೆಟಪ್ಪು. ಸೊ ನಮಗೆ ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಜನ ತುಂಬ ಪಾಸಿಟಿವ್ ಆಗಿ ತಗೋತಾರೆ. ಆಮೇಲೆ ಏನು ಗೊತ್ತಾ ಸರ್, ಇವಾಗ ನೀವು ಸಾಧು ಅವ್ರನ್ನ, ಚಿಕ್ಕಣ್ಣ ಅವ್ರನ್ನ, ಅಚ್ಯುತ್ ಅವ್ರನ್ನ, ತಬ್ಲಾನಾನಿ ಅವ್ರನ್ನ, ರವಿಶಂಕರ್ ಅವ್ರನ್ನ, 5 ಜನ ಒನ್ ಆಫ್ ದ ಟಾಪ್ ಸಪೋರ್ಟಿಂಗ್ ಕಾಸ್ಟ್ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ. ಇವ್ರನ್ನ ಒಂದೇ ಸಿನಿಮಾಲಿ ನೋಡಿ ಎಷ್ಟು ದಿನ ಆಯ್ತು ಹೇಳಿ ಅಲ್ವಾ? ಸೊ ಆದ್ದರಿಂದ ಒಂದು ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿದೆ, ಕಾಮಿಡಿ ಇದೆ. ಏನು ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ಮಕ್ಕಳು ನೋಡೋ ಅಂಥದ್ದು ಹೇಗಿದೆ ಅದೆಲ್ಲ ಸಿನಿಮಾದಲ್ಲಿದೆ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಸೊ ಆದ್ದರಿಂದ ಒಂದು ಕಾನ್ಫಿಡೆನ್ಸ್ ಇದೆ. ಎಷ್ಟೇ ಸಿನಿಮಾ ಬಂದರೂ ನಮ್ದು ಏನಂದರೆ ನಮ್ಮ ಸಿನಿಮಾ ಸ್ಟ್ಯಾಂಡ್ ಔಟ್ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಮಾಡ್ತಾಯಿದ್ದೀವಿ, ನೀವೆಲ್ಲ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸರ್. ಬಡ್ಜೆಟ್ ಬಗ್ಗೆ ಹೇಳ್ಬೇಕಂತಂದರೆ ನಾವು ಬಡ್ಜೆಟ್ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ. ತುಂಬ ಹೇಳಿದ್ನಲ್ಲ, ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ದೀವಿ. ಬಿಸ್ನೆಸ್ ಬಗ್ಗೆ ಹೇಳ್ಬೇಕಂದ್ರೆ ಎನ್ಕ್ವೈರೀಸ್ ಇದೆ. ಇವಾಗ ಡಬ್ಬಿಂಗಿಗೆ ನಮ್ಗೆ ಆಲ್ಮೋಸ್ಟ್ ವಿ ಆರ್ ಥ್ರೂ. ಬಾಲಿವುಡ್ ಅವ್ರು ಇದ್ದಾರೆ, ಅವರು ಇಲ್ಲೇ ಈಸ್ ದೇರ್ ಆ್ಯಕ್ಚುಲಿ. ಆ್ಯಂಡ್ ಸ್ಯಾಟ್ಲೈಟು ಮತ್ತು OTT ಎನ್ಕ್ವೈರೀಸ್ ಇದೆ. ವಿ ಆರ್ ನಾಟ್ ಫೈನಲೈಸ್ಡ್ ಯಟ್. ಇವಾಗ ಏನಂದರೆ ನಮ್ಮದು ಬಡ್ಜೆಟ್, ಇವಾಗ ನಾವು ಒಂದು ಬಡ್ಜೆಟ್ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತೀವಿ, ನಮ್ಮದು ಒಂದು ಸ್ಮಾಲ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆದರೆ ನಾವು ವಿ ಕ್ಯಾನ್ ಡೂ ದ ಬಿಸ್ನೆಸ್. ಇಲ್ಲ ಅಂತಂದರೆ ಇಟ್ ಇಸ್ ಫೈನ್. ಯಾಕಂದ್ರೆ ನಮ್ಗೆ ಆಲ್ರೆಡಿ ಎನ್ಕ್ವೈರೀಸ್ ಇದ್ದು, ಆಲ್ರೆಡಿ ನಮಗೆ ನಮ್ಮ ಸಿನಿಮಾನ ಲೈಕ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಒಂದು ಸುಳಿವಿರೋದ್ರಿಂದ, ಆ್ಯಂಡ್ ವಿ ಆರ್ ಕಾನ್ಫಿಡೆಂಟ್ ದಟ್ ಸಿನಿಮಾ ರಿಲೀಸ್ ಆಗಿ ಚೆನ್ನಾಗಿ ಹೋದ್ಮೇಲೆ ಸ್ವಲ್ಪ ಜಾಸ್ತಿ ಪ್ರೈಸ್ ಬರ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಆ್ಯಸ್ ಫಾರ್ ಎಸ್ ಡಬ್ಬಿಂಗ್ ಇಸ್ ಕನ್ಸರ್ನ್ಡ್, ದೇ ಆರ್ ಟೇಕಿಂಗ್ ಕೇರ್, ನಮ್ಮ ಮುಂಬೈ ಪಾರ್ಟ್ನರ್ಸು. ಸೊ ದಟ್ ಇಸ್ ಇಟ್. ಬಡ್ಜೆಟ್ ಆ್ಯಸ್ ಆಫ್ ನೌ ಡೀಸೆಂಟ್ ಬಡ್ಜೆಟ್ ಸರ್. ಹೋಗ್ತಾ ನೀವು ಸಾಂಗ್ಸ್ ನೋಡ್ತೀರಾ, ಎಲ್ಲ ನೋಡ್ತೀರಾ. ಹೇಳಿದ್ರಲ್ಲ 21 ದಿನ ಅರೌಂಡ್ 13 ಜನ ಕ್ರೂ ನಾವು ಇಲ್ಲಿಂದ ಹೋಗಿದ್ದು, ಕರೆಕ್ಟಾ? ಸೊ ಅಲ್ಲಿ ನಾವು ಲೋಕಲ್ಸ್ನೆಲ್ಲ ತಗೊಂಡು ಶೂಟ್ ಮಾಡಿದ್ದೀವಿ. ಅದು ಫಸ್ಟ್ ಒನ್ ಯೂಟ್ಯೂಬಿಂದ ಡೈರೆಕ್ಟ್ ಇದು ಮಾಡಿದ್ದಾರೆ ಅಷ್ಟೇ. ಅದು ಲಾಸ್ಟ್ ಟೈಮ್ ನಾವು ರಿಲೀಸ್ ಮಾಡಿದ ಸಾಂಗ್, ಈ ರೀಸೆಂಟ್ ಒನ್ ಅಲ್ಲ ಅದು. ಇಲ್ಲ ಅದು ಲಿರಿಕಲ್ಲ ಲಾಸ್ಟ್ ಯೂಟ್ಯೂಬಲ್ಲಿ ಇತ್ತಲ್ಲ, ಅದರಿಂದ ಪ್ಲೇ ಮಾಡಿದ್ದಾರೆ ಅಷ್ಟೇ. ಅದು ಇಂಟರ್ನೆಟ್ ಸ್ವಲ್ಪ ಸರ್ವರ್ ಇದ್ದಿದ್ದು. ರೈಟ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.